ಒಂದೂರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಅನಾಮಿಕ ಬಹಳ ಬುದ್ಧಿವಂತ ಹುಡುಗಿ. ಶಾರದಾ ತನ್ನ ಸೊಸೆ ಮಾತುಗಳನ್ನು ಕೇಳುತ್ತಾ ಸಂತೋಷದಿಂದ ಇರುತ್ತಿದ್ದಳು. ಅನಾಮಿಕಳ ಗಂಡ ರಮೇಶ್ ಮೀನಿನ ವ್ಯಾಪಾರ ಮಾಡುತ್ತಾ ದುಡ್ಡು ಸಂಪಾದಿಸುತ್ತಾ ಇದ್ದನು. ಆ ಊರಿನಲ್ಲಿ ಮೀನು ಹಿಡಿಯುವುದರಲ್ಲಿ ರಮೇಶ್ ನಿಪುಣ. ಅದಕ್ಕೆ ರಮೇಶ್ ಮೀನುಗಳನ್ನು ಹೇಗೆ ಹಿಡಿಯುತ್ತಾನೋ ಎಂದು ಎಲ್ಲರೂ ಗಮನಿಸುತ್ತಿದ್ದರು. ರಮೇಶ್ ಬಲೆಯ ಸಹಾಯದಿಂದ ಮೀನು ಹಿಡಿಯುವುದರಿಂದ ಅವನಿಗೆ ಒಳ್ಳೆ ಲಾಭ ಬರುತ್ತಿತ್ತು. ಏನಂದ್ರೆ ನೀವು ಮೀನನ್ನ ಚೆನ್ನಾಗಿ ಹಿಡಿತೀರಾ ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಬಹಳ ಆನಂದವಾಗಿದೆ ರೀ. ಮೀನ್ ಹಿಡಿಯೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡ್ಯಾ ಏನು? ಅದೊಂದು ವಿದ್ಯೆ, ಅದರಲ್ಲಿ ನಾನು ನಿಪುಣ. ನಿಮಗೆ ಆ ವಿದ್ಯೆ ಹೇಗ್ ಬಂದಿತ್ತು? ಯಾರು ಕಲಿಸಿದ್ರು? ಚಿಕ್ಕಂದಿನಲ್ಲೇ ನಮ್ಮಪ್ಪ ಮೀನ್ ಹಿಡಿತಾ ಇದ್ದಾಗ್ಲೇ ಸತ್ತು ಹೋದ್ರು. ಆಗಿನಿಂದ ಅದೇ ಕೆಲಸ ನನಗೆ ಕೂಳ್ ಹಾಕ್ತಾ ಇದೆ. ಹಸುವಿನಿಂದ ದುಃಖ ಪಡುವ ದಿನಗಳನ್ನು ಎಷ್ಟೋ ನೋಡಿದೆ. ಅದಕ್ಕೆ ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಪೂರ್ಣವಾಗಿ ಲೀನವಾಗಿರುವ ಹಾಗೆ ಮಾಡ್ತೀನಿ. ನನಗ್ ತಿಳಿದಿರೋದು ಅದೊಂದೇ. ನನ್ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದು ಅದೇ. ಬಹಳ ಸೂಪರ್ ರೀ. ನಾನು ಕೂಡ ಮೀನ್ ಹಿಡಿತೀನಿ ಅಂತ ನಿಮಗ್ ಗೊತ್ತಾ? ಆದ್ರೆ ನಾನ್ ಹಿಡಿಯೋ ವಿಧಾನ ಬೇರೆಯಾಗಿರುತ್ತೆ ಬಿಡಿ. ಮೀನ್ ಹಿಡಿತೀಯಾ? ಅದು ಕೂಡ ಬೇರೆ ವಿಧಾನದಿಂದ? ಇನ್ನು ಸಾಕು, ನಿಲ್ಸು. ಸರಿ ಬಿಡಿ, ನನ್ ಮಾತು ನೀವು ಯಾವಾಗ ಕೇಳಿದಿರಾ? ಸಮಯ ಬಂದಾಗ ನನ್ ವಿದ್ಯೆ ಕೂಡ ಅದಾಗಿ ಹೊರಗೆ ಬರುತ್ತೆ ಬಿಡಿ. ರಮೇಶ ಅನಾಮಿಕರು ಹಾಗೆ ಮಾತನಾಡುತ್ತಾ ಇರುವಾಗ ಅಲ್ಲಿಗೆ ಶಾರದಾ ಬರುತ್ತಾಳೆ. ಶಾರದಾ ಬರುತ್ತಾ ಹಾಗೆ ದುಃಖದಿಂದ ಬರುತ್ತಾಳೆ. ಏಯ್ ರಮೇಶ್, ಘೋರ ನಡೆದೋಯ್ತು ಕಣೋ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಏನಮ್ಮ, ಏನ್ ನಡೀತು? ಮೀನ್ ಹಿಡಿಯೋದಕ್ಕೆ ಹೋದ ರವೀಂದ್ರ ರಂಗಯ್ಯರು ಕೆರೆಯಲ್ಲಿ ಸಿಕ್ಕಾಕೊಂಡು ಸತ್ತೋದ್ರಂತೆ. ಊರೆಲ್ಲ ಕೆರೆ ಹತ್ರ ಹೋಯ್ತು ಕಣೋ. ಅಯ್ಯೋ, ಬೆಳಿಗ್ಗೆನೆ ಅವರಿಬ್ರು ನನ್ನನ್ನ ಮಾತಾಡ್ಸಿದ್ರು. ಆಗ ಚೆನ್ನಾಗೇ ಇದ್ರು. ಈ ಪ್ರಮಾದ ಹೇಗ್ ನಡೀತು? ನಮ್ಮ ಊರಿನ ಕೆರೆ ಏನು ಚಿಕ್ಕದಾ? ಈ ಸುತ್ತಮುತ್ತಲಿನಲ್ಲಿ ಎಲ್ಲ ನಮ್ ಕೆರೆನೇ ದೊಡ್ಡದಲ್ವಾ? ಕೆರೆಯಲ್ಲಿ ದೊಡ್ಡ ದೊಡ್ಡ ಮೀನುಗಳಿದೆ. ಇದುವರೆಗೂ ಆ ಕೆರೆಯಲ್ಲಿ ಸಿಕ್ಕಾಕೊಂಡಿರೋರು ಯಾರು ಬದುಕಿ ಬರ್ಲಿಲ್ಲ. ಪಾಪ ರವೀಂದ್ರ ರಂಗಯ್ಯರ ಮನೆಗೆ ದಿನವೂ ಮೀನ್ ಸಿಗ್ತಾ ಇಲ್ಲ ಅಂತ, ಮನೆ ನಡೆಸೋದು ಕಷ್ಟವಾಗಿದೆ ಅಂತ ಕೆರೆ ಮಧ್ಯದಲ್ಲಿ ಬಲೆ ಹಾಕ್ಬೇಕು ಅಂತ ಹೋದ್ರಂತೆ. ಆ ಕೆರೆ ಮಧ್ಯದಲ್ಲಿ ಆಳ ತುಂಬಾ ಹೆಚ್ಚು. ಪಾಪ ಅದರಲ್ಲಿ ಸಿಕ್ಕಾಕೊಂಡು ಸತ್ತೋದ್ರಂತೆ. ನನಗೆ ಬಹಳ ದುಃಖವಾಗ್ತಿದೆ ಕಣೋ. ಅಮ್ಮ, ನೀನು ದುಃಖ ಪಡಬೇಡ, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಇನ್ನು ರಮೇಶ್ ತಕ್ಷಣ ಕೆರೆಯ ಹತ್ತಿರ ಹೋಗುತ್ತಾನೆ. ಮನೆಯಲ್ಲಿ ಶಾರದಾ ಅನಾಮಿಕರು ತಮ್ಮಲ್ಲಿ ತಾವು ಮಾತನಾಡಿಕೊಂಡು ದುಃಖ ಪಡುತ್ತಿರುತ್ತಾರೆ. ಇನ್ನು ಸಾಯಂಕಾಲವಾಗುತ್ತದೆ. ಮನೆಗೆ ರಮೇಶ್ ಗಾಯಗಳಿಂದ ಸೇರಿಕೊಳ್ಳುತ್ತಾನೆ. ರಮೇಶ್ನನ್ನು ನೋಡಿ ಅನಾಮಿಕ ಶಾರದರು ಗಾಬರಿಯಾಗಿ ಹೋಗುತ್ತಾರೆ. ಏನಾಯ್ತು ಕಣೋ, ಆ ಗಾಯಗಳೇನು? ಏನ್ ನಡೀತ್ರಿ? ಹೋಗುವಾಗ ಚೆನ್ನಾಗೇ ಇದ್ರಲ್ಲ, ಏನಾಯ್ತು ನಿಮ್ಗೆ? ಅಬ್ಬಾ, ಗಾಬರಿ ಆಗ್ಬೇಡಿ. ಆ ಕೆರೆಯಲ್ಲಿ ರವೀಂದ್ರ ರಂಗಯ್ಯನ ಜೊತೆ ವಿನಯ್ ಕೂಡ ಹೋಗಿದ್ನಂತೆ. ಅವನ ಶವಕ್ಕಾಗಿ ಕೆರೆಯಲ್ಲಿ ಇಳಿದೆ. ಆ ಸಮಯದಲ್ಲೇ ನಂಗೆ ಗಾಯಗಳಾದ್ವು. ಪಾಪ ಆ ವಿನಯ್ ಕುಟುಂಬ ನೋಡ್ತಾ ಇದ್ರೆ ಬಹಳ ದುಃಖವಾಗುತ್ತೆ. ಮೊನ್ನೆನೆ ಓದ್ ಮುಗಿಸಿ ಮನೆಗ್ ಬಂದ. ಅವನ ಅಣ್ಣನ ಜೊತೆ ಸೇರಿ ಕೆರೆಗೆ ಹೋದ್ನಂತೆ. ಅಷ್ಟರಲ್ಲಿ ಅವನಿಗೆ 100 ವರ್ಷ ತುಂಬ ಹೋಯ್ತು. ಏನು ಅಂದ್ರೆ ನಿಮ್ಗೆ ಗಾಯಗಳಾಗಿದೆ, ಔಷಧಿ ಹಾಕ್ತೀನಿ ಇರಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ರಮೇಶನ ಗಾಯಗಳಿಗೆ ಅನಾಮಿಕ ಔಷಧ ಹಾಕುತ್ತಾಳೆ. ಹಾಗೆ ಆ ರಾತ್ರಿ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ರಮೇಶ ಮೇಲಕ್ಕೆ ಏಳಲಿಕ್ಕೆ ಬಹಳ ಕಷ್ಟಪಡುತ್ತಾನೆ. ರಮೇಶ್ನನ್ನು ನೋಡಿ ಅನಾಮಿಕ ಶಾರದರು ಕಂಗಾಲು ಆಗುತ್ತಾರೆ. ಮೇಲೇಳಕ್ಕಾಗದೆ ಹೋಗ್ತಾ ಇದ್ದೀನಮ್ಮ, ಮೈಕೈ ನೋವು ಹೆಚ್ಚಾಗಿ ಹೋಗಿದೆ. ಹೇಳ್ಬೇಡ್ವೋ, ಹಾಗೆ ವಿಶ್ರಾಂತಿ ತಗೋ, ಸ್ವಲ್ಪ ಮೈ ಸುಧಾರಿಸ್ಕೊಳ್ಳಿ. ಆ ನಂತರ ಬೇಕು ಅಂದ್ರೆ ಎಷ್ಟೋ ನಡಿಬಹುದು ಬಿಡು. ಇನ್ನು ಶಾರದಾ ಅನಾಮಿಕರು ರಮೇಶ್ನನ್ನು ಬಹಳ ಜಾಗೃತಿಯಾಗಿ ನೋಡಿಕೊಳ್ಳುತ್ತಿದ್ದರು. ರಮೇಶ್ ಮೀನಿನ ಬೇಟೆಗೆ ಕೂಡ ಹೋಗುವುದಿಲ್ಲ. ಮನೆಯಲ್ಲಿಯೇ ಇದ್ದು ತನ್ನ ಆರೋಗ್ಯ ಸುಧಾರಿಸಿಕೊಳ್ಳುತ್ತಿರುತ್ತಾನೆ. ಹಾಗೆ ಒಂದು ವಾರ ಕಳೆದು ಹೋಗುತ್ತದೆ. ಅನಾಮಿಕ ತನ್ನ ಗಂಡನ ಹತ್ತಿರ ತಾನು ಮೀನು ಹಿಡಿಯುವ ವಿಧಾನದ ಬಗ್ಗೆ ಹೇಳುತ್ತಾಳೆ. ಏನಂದ್ರೆ ನೀವೇನೋ ಮೀನಿಗಾಗಿ ಕೆರೆಗೆ ಹೋಗ್ತಿರಲ್ಲ, ಆದ್ರೆ ನಾನು ಮಾತ್ರ ಹಾಗೆ ಮಾಡಲ್ಲ. ಮೀನನ್ನೇ ಹೊರಗೆ ಬರುವ ಹಾಗೆ ಮಾಡ್ತೀನಿ. ನಿನ್ ಮುಖ ಅದೇನೋ ನಿನ್ನ ಬಂಧುಗಳ ಏನೋ, ನೀನ್ ಕರೆದ ತಕ್ಷಣ ಓಡ್ಕೊಂಡು ನಿನ್ ಹತ್ರ ಬರೋದಕ್ಕೆ. ನಾವೇ ಅದನ್ನ ಹಿಡಿಯೋದಕ್ಕೆ ಬಹಳ ಸಲ ಕೆರೆಗೆ ಹೋಗ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ರೆ ಸಾಯಂಕಾಲಕ್ಕೆ ನಮಗೆ ಮೀನ್ ಸಿಗುತ್ತೆ. ಆದ್ರೆ ಈ ಕಷ್ಟಗಳನ್ನ ನಾನು ಮಾಡದೆ ಮೀನ್ ಹಿಡಿತೀನಿ ಅಂದ್ರೆ ಹೇಗೆ ಹೇಳ್ತೀಯಾ? ನಾನು ಹಿಡಿತೀನಿ ಹೇಗೆ ಅಂತ ನಿಮ್ಗೆ ತಿಳಿಯುತ್ತಲ್ಲ. ಈ ದಿನನೇ ನಾನು ಅತ್ತೆ ಜೊತೆ ಸೇರಿ ಮೀನ್ ಹಿಡಿಯೋದಕ್ಕೆ ಹೋಗ್ತೀನಿ ಎಂದು ಅನಾಮಿಕ ತನ್ನ ಅತ್ತೆ ಶಾರದಾಳನ್ನು ಕರೆದುಕೊಂಡು ಕೆರೆ ಹತ್ತಿರ ಹೋಗುತ್ತಾಳೆ. ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಏನಮ್ಮ, ನೀನು ಮೀನ್ ಹಿಡಿತೀಯಾ? ಈ ಕೆರೆಯೊಳಗೆ ಇಳಿದು ಬಲೆ ಹಾಕಿ ಮೀನ್ ಹಿಡಿತೀಯಾ ಹೇಗೆ? ನಾನು ನಿಜಕ್ಕೂ ಕೆರೆ ಒಳಗೆ ಇಳಿಯೋದಿಲ್ಲ ಅತ್ತೆ, ಆದ್ರೆ ಮೀನನ್ನ ಹೇಗೆ ಹಿಡಿತೀನೋ ನೋಡಿ. ಆಮೇಲೆ ಅನಾಮಿಕ ಬಿದಿರಿನ ಬೊಂಬುಗಳನ್ನು ತೆಗೆದುಕೊಂಡು ಬರುತ್ತಾಳೆ. ಆ ಬೊಂಬಿನ ತುದಿಯಲ್ಲಿ ಹುಳುಗಳನ್ನು ಕಟ್ಟಿ ಆ ಬೊಂಬುಗಳನ್ನು ಕೆರೆಗೆ ಎದುರಿಗೆ ಬಿಡುತ್ತಾಳೆ.
ಹಾಗೆ ಮಾಡಿದ್ದನ್ನು ನೋಡಿ ಶಾರದಾ ನಗುತ್ತಾಳೆ. ಏನಮ್ಮ ಇದು ಚಿಕ್ಕ ಮಗುವಿನ ಹಾಗೆ ಮಾಡ್ತಿದೀಯಾ? ಬಿದಿರು ಬೊಂಬುಗಳ ಜೊತೆ ಮೀನು ಹಿಡಿಬಹುದು ಅಂತ ನಿಂಗೆ ಯಾರು ಹೇಳಿದ್ರು? ಅದೇನು ಅಷ್ಟು ಒಳ್ಳೆ ಪದ್ಧತಿ ಅನ್ಕೋತಿದ್ಯೇನು? ನಮ್ಮವರೇ ಬಲೆ ಬೀಸಿ ಕಷ್ಟಪಡ್ತಾರೆ, ಆದ್ರೆ ನೀನೇನೋ ಹೀಗೆ ಸುಖವಾಗಿ ಮಾಡ್ತೀನಿ ಅಂತಿದೀಯಲ್ಲ, ಹೇಗೆ ನಡೆಯುತ್ತಮ್ಮ? ಅತ್ತೆ, ನೀವು ನೋಡ್ತಾ ಇರಿ, ಮೀನುಗಳು ಅವಾಗಿ ಅವೇ ಹೇಗೆ ಬರುತ್ತೆ ನೋಡಿ. ಹೌದಮ್ಮ, ನೀನು ಹೇಗೆ ಹಿಡಿತೀಯ ನಾನು ನೋಡ್ತೀನಲ್ಲ. ಅನಾಮಿಕ ಶಾರದಾ ಹಾಗೆ ಮಾತನಾಡುತ್ತಾ ಇರುವಾಗ ಮೀನುಗಳು ಎರೆಹುಳಕ್ಕಾಗಿ ಬಂದು ಬಿದಿರು ಬೊಂಬುಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಅದನ್ನು ನೋಡಿದ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಅನಾಮಿಕ ಬಹಳ ಸಂತೋಷವಾಗುತ್ತಾಳೆ. ತಾನು ಮಾಡಿದ ಕೆಲಸ ನೆನೆಸಿಕೊಂಡು ಎಷ್ಟೋ ಆನಂದ ಪಡುತ್ತಾಳೆ. ನೋಡಿದ್ರ ಅತ್ತೆ, ನಾನು ಹೇಳಿದ್ದು ನಡೀತಲ್ಲ? ಹೌದಮ್ಮ, ಬಹಳ ಚೆನ್ನಾಗಿ ಮಾಡಿದೆ. ಹಾಗೆ ಶಾರದಾ ಅನಾಮಿಕರು ಮೀನು ಹಿಡಿದು ಮನೆಗೆ ತೆಗೆದುಕೊಂಡು ಬರುತ್ತಾರೆ. ಮನೆಯಲ್ಲಿ ರಮೇಶನಿಗೆ ಆ ವಿಷಯ ಹೇಳುತ್ತಲೇ ರಮೇಶ್ ಎಷ್ಟೋ ಆಶ್ಚರ್ಯ ಪಡುತ್ತಾನೆ. ಅನಾಮಿಕಳನ್ನು ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ. ಇನ್ನು ಆ ನಂತರ ಯಾರು ಆ ಕೆರೆಯ ಒಳಗೆ ಇಳಿಯದೆ ಬಿದಿರು ಬೊಂಬಿನ ಸಹಾಯದಿಂದ ಮೀನು ಹಿಡಿಯಲಿಕ್ಕೆ ಪ್ರಾರಂಭಿಸುತ್ತಾರೆ. ಊರಿನ ಎಲ್ಲರೂ ಈ ಹೊಸ ವಿಧಾನವನ್ನು ಕಂಡುಹಿಡಿದಿದ್ದಕ್ಕೆ ಅನಾಮಿಕಳನ್ನು ಹೊಗಳುತ್ತಾ ಇರುತ್ತಾರೆ. ಅನಾಮಿಕ ಬಹಳ ಸಂತೋಷಿಸುತ್ತಾಳೆ. ಇನ್ನು ಮೇಲಿಂದ ಕೆರೆಯ ಒಳಗೆ ಬಿದ್ದು ಯಾರು ಸಾಯದಂತೆ ಅನಾಮಿಕ ಮೀನು ಹಿಡಿಯಲಿಕ್ಕೆ ಒಳ್ಳೆ ಪದ್ಧತಿ ಕಲಿಸಿದ್ದಾಳೆ ಎಂದು ಊರಿನಲ್ಲಿ ಅನಾಮಿಕಳನ್ನು ಪ್ರಶಂಸಿಸುತ್ತಾ ಇರುತ್ತಾರೆ. ಅದನ್ನು ಕೇಳಿ ಶಾರದಾ ರಮೇಶ್ ಎಷ್ಟೋ ಸಂತೋಷಿಸುತ್ತಾರೆ. ರಾಮಾಪುರ ಅನ್ನುವ ಊರಿನಲ್ಲಿ ಅನಾಮಿಕ ರಮೇಶ್ ಅನ್ನುವ ಗಂಡ ಹೆಂಡತಿಯರಿದ್ದರು. ಇವರಿಗೆ ಚಾಂದಿನಿ ಅನ್ನುವ ಮಗಳಿದ್ದಳು. ಅನಾಮಿಕಳ ಅತ್ತೆ ಶಾರದಳಿಗೆ ವಯಸ್ಸಾಗಿ ಹೋಗಿದ್ದರಿಂದ ಹೆಚ್ಚಾಗಿ ಕೆಲಸ ಮಾಡುತ್ತಿರಲಿಲ್ಲ. ಸೊಸೆಯೇ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಕುಟುಂಬವನ್ನು ನೋಡಿಕೊಳ್ಳುತ್ತಾ ಬಂದಿದ್ದಳು. ಇನ್ನು ರಮೇಶ್ ವ್ಯವಸಾಯ ಮಾಡುತ್ತಾ ಪಶುಗಳನ್ನ ಸಾಕುತ್ತಿದ್ದನು. ಇನ್ನು ಅದರಿಂದ ಬಂದ ದುಡ್ಡಿನಿಂದ ಮನೆಯನ್ನು ನೋಡಿಕೊಳ್ಳುತ್ತಿದ್ದನು. ಅಮ್ಮ ಅನಾಮಿಕ, ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿದೀಯಾ? ಪಾಪುನ ತಯಾರು ಮಾಡಿಲ್ವೇನು? ಪಾಪುನ ನಿನ್ ಜೊತೆ ಕರ್ಕೊಂಡು ಹೋಗ್ತಾ ಇಲ್ವಾ? ಅತ್ತೆ, ನಾನು ಆ ಗುಡಿ ಹತ್ರ ಹೋಗಿ ಬರ್ತೀನಿ, ನೀವು ಪಾಪುನ ಜಾಗ್ರತೆಯಾಗಿ ನೋಡ್ಕೊಳ್ಳಿ, ನಾನು ಬೇಗನೆ ಹೋಗಿ ಬರ್ತಿದ್ದೀನಿ ಎಂದು ಅನಾಮಿಕ ಗುಡಿಗೆ ಹೊರಡುತ್ತಾಳೆ. ಮಾರ್ಗ ಮಧ್ಯದಲ್ಲಿ ಒಂದು ಮರದ ಕೆಳಗೆ ಒಬ್ಬ ಸ್ವಾಮೀಜಿ ಧ್ಯಾನಾಸಕ್ತನಾಗಿರುತ್ತಾನೆ. ಅವನು ಬಹಳ ನಿರ್ಮಲವಾಗಿ ಕಾಣಿಸುತ್ತಾನೆ. ಆದರೆ ಭೀಕರವಾದ ಗಾಳಿಗೆ ಆ ಮರದ ಒಂದು ಕೊಂಬೆ ಸ್ವಾಮೀಜಿಯ ಮೇಲೆ ಬೀಳಲಿಕ್ಕೆ ಹೋಗುತ್ತದೆ. ಆಗ ಇದನ್ನು ಅನಾಮಿಕ ಗಮನಿಸುತ್ತಾಳೆ. ಆಗ ತಕ್ಷಣ ಆ ಮರದ ಕೊಂಬೆಯನ್ನು ಆ ಸ್ವಾಮೀಜಿಯ ಮೇಲೆ ಬೀಳದ ಹಾಗೆ ತನ್ನ ಒಂಟಿ ಕೈಯಿಂದ ಹಿಡಿದುಕೊಳ್ಳುತ್ತಾಳೆ. ಬಹಳ ಹೊತ್ತು ಆ ಕೊಂಬೆಯನ್ನ ಹಾಗೆ ಹಿಡಿದುಕೊಂಡಿರುತ್ತಾಳೆ. ಸ್ವಾಮೀಜಿಯ ಧ್ಯಾನ ಮುಗಿದ ನಂತರ ಕಣ್ಣು ತೆರೆದು ನೋಡುತ್ತಾನೆ. ಅನಾಮಿಕ ಮರದ ಕೊಂಬೆ ಹಿಡಿದುಕೊಂಡು ಸ್ವಾಮೀಜಿಗೆ ಕಾಣಿಸುತ್ತಾಳೆ. ಅನಾಮಿಕಳನ್ನು ನೋಡಿದ ಸ್ವಾಮೀಜಿ ಆಶ್ಚರ್ಯ ಹೋಗುತ್ತಾನೆ. ಭಲೆ, ನೀನು ಮಾಡಿದ ಸಹಾಯ ಮರೆಯಲಾರೆನಮ್ಮ. ನನ್ನ ಧ್ಯಾನಕ್ಕೆ ಭಂಗ ಬಾರದಂತೆ ನೋಡಿಕೊಂಡೆ. ಒಂಟಿ ಕೈಯಿಂದ ನೀನು ನನ್ನನ್ನ ಕಾಪಾಡಿದೆ. ನಿನಗೆ ಯಾರು ಕಂಡು ಕೇಳದ ವರವನ್ನ ಕೊಡ್ತಿದ್ದೀನಿ ತಾಯಿ. ಯಾವ ಕೈಯಿಂದ ನನ್ನನ್ನು ಕಾಪಾಡಿದೆಯೋ ಅದೇ ಕೈ ನಿನ್ನನ್ನು ದೊಡ್ಡ ಮನುಷ್ಯಳ ಹಾಗೆ ಕೀರ್ತಿ ತರುತ್ತದೆ. ನಿನಗೆ ಅನೇಕ ವಿಧದಲ್ಲಿ ಸಹಾಯ ಮಾಡುತ್ತಾ ಒಳ್ಳೆಯದು ಮಾಡುತ್ತದೆ. ಇಂದಿನಿಂದ ಅದು ಒಂದು ಮಾಯಾ ಕೈ ತರಹ ಬದಲಾಗುತ್ತದೆ. ಎಲ್ಲಿ ಯಾವ ತೊಂದರೆ ಬಂದರೂ ಕೂಡ ಅದೇ ಕಾಪಾಡುತ್ತದೆ. ಕ್ಷೇಮವಾಗಿ ಹೋಗಿ ಬಾ ತಾಯಿ ಎಂದು ಸ್ವಾಮೀಜಿ ಅನಾಮಿಕಳಿಗೆ ಹೊರಕೊಟ್ಟು ಅಲ್ಲಿಂದ ಹೋಗುತ್ತಾರೆ. ಅನಾಮಿಕಳ ಕೈಯಲ್ಲಿ ಮಾತ್ರ ಯಾವ ಬದಲಾವಣೆಯೂ ಇರುವುದಿಲ್ಲ. ಇನ್ನು ಸ್ವಾಮೀಜಿಯ ವರದ ಬಗ್ಗೆ ಯೋಚಿಸುತ್ತಾ ಮನೆಗೆ ಬಂದಳು ಅನಾಮಿಕ. ಮನೆಯ ಹತ್ತಿರ ಹೊರಗೆ ಶಾರದಾ ಇರುತ್ತಾಳೆ. ಮನೆಯೊಳಗಿಂದ ಮಗುವಿನ ಅಳು ಕೇಳುತ್ತಿರುತ್ತದೆ. ಅತ್ತೆ, ಮಗು ಅಳ್ತಾ ಇದೆ, ನೀವು ಗಮನಿಸ್ಲಿಲ್ವಾ? ಅಯ್ಯೋ, ಈವರೆಗೂ ನನ್ನ ಜೊತೆ ಆಡ್ಕೊಳ್ತಿತ್ತಮ್ಮ. ಈಗಲೇ ಉಯ್ಯಾಲೆಯಲ್ಲಿ ಮಲಗಿಸಿ ಬರ್ತಾ ಇದ್ದೀನಿ. ನೀನ್ ಬಂದೆ ಅಂತ ತಿಳಿತಾ ಏನೋ, ಅದಕ್ಕೆ ಹೇಳ್ತಾ ಇದೆ. ಇನ್ನು ಆ ಸಮಯದಲ್ಲಿ ಅನಾಮಿಕ ಟೆನ್ಷನ್ ಮಾಡಿಕೊಳ್ಳುತ್ತಾ ಮಗುವಿದ್ದ ಉಯ್ಯಾಲೆ ಕಡೆಗೆ ನೋಡುತ್ತಾಳೆ. ಅಷ್ಟರಲ್ಲಿ ಅನಾಮಿಕಳ ಕೈ ಉದ್ದಕ್ಕೆ ಆಗಿ ಮಲಗಿದ್ದ ಮಗುವಿನ ಹತ್ತಿರಕ್ಕೆ ಹೋಗಿ ಉಯ್ಯಾಲೆಯನ್ನು ತೂಗುತ್ತದೆ. ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ. ಅವಳಿಗೆ ಎಲ್ಲವೂ ವಿಚಿತ್ರವಾಗಿ ಕಾಣಿಸುತ್ತದೆ. ಆ ಸ್ವಾಮೀಜಿ ಹೇಳಿದ ವರ ಇದೇನೋ ಅಂತ ಅಂದುಕೊಳ್ಳುತ್ತಾಳೆ. ಶಾರದಾ ಅನಾಮಿಕಳನ್ನು ನೋಡಿ ಭಯಪಡುತ್ತಾಳೆ. ತನ್ನಲ್ಲಿ ತಾನೇ ಸೊಸೆಯನ್ನು ನೋಡಿ ಗೊಣಗಿಕೊಳ್ಳುತ್ತಾಳೆ. ಇದೇನು, ಇದ್ರ ಕೈ ಇಷ್ಟು ದೊಡ್ಡದಾಗಿ ಬದಲಾಯ್ತು? ಇದಕ್ಕೇನಾದ್ರೂ ದೆವ್ವ ಹಿಡ್ದಿದ್ಯಾ? ನನಗೇನೋ ಬಹಳ ಭಯವಾಗ್ತಿದೆ. ಇವಳ ನಡವಳಿಕೆ ನೋಡಿದ್ರೆ ನನಗೇನೋ ಸಂದೇಹವಾಗ್ತಿದೆ. ಮಗ ಬಂದ ತಕ್ಷಣ ವಿಷಯವೆಲ್ಲ ಹೇಳಬೇಕು. ಇಷ್ಟರಲ್ಲಿ ಅನಾಮಿಕ ಅತ್ತೆ ಶಾರದಾ ಭಯಪಡುತ್ತಿದ್ದನ್ನು ಗಮನಿಸುತ್ತಾಳೆ. ಏನತ್ತೆ ಹಾಗೆ ಭಯಪಡ್ತಾ ಇದ್ದೀರಾ? ಏನಾಯ್ತು ನಿಮಗೆ? ಮತ್ತೇನು ಇಲ್ಲವಾ, ನಾನು ಹೀಗೆ ಬೀದಿ ಹತ್ರ ಹೋಗಿ ಬರ್ತೀನಿ. ನೀನು ಅಡುಗೆ ಮಾಡಿಡು, ಅನ್ಬರೋ ಸಮಯವಾಯ್ತಲ್ಲ. ಹಾಗೆ ಅತ್ತೆ. ಇನ್ನು ಶಾರದಾ ಬೀದಿ ಕಡೆಗೆ ಗಡಿಬಿಡಿಯಿಂದ ಹೋಗುತ್ತಾಳೆ. ಇನ್ನು ಅನಾಮಿಕ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ.
ಆಗ ಅವಳ ಕೈ ದೊಡ್ಡದಾಗಿ ಬದಲಾಗುತ್ತದೆ. ಆದ್ದರಿಂದ ಅನಾಮಿಕಾ ಎಲ್ಲ ಕೆಲಸಗಳನ್ನು ಬಹಳ ಸುಲಭವಾಗಿ ಮಾಡುತ್ತಿದ್ದಳು. ಒಂದೇ ಕಡೆ ಕುಳಿತುಕೊಂಡು ತನಗೆ ಬೇಕಾದ ಅಡುಗೆ ಸಾಮಾನನ್ನೆಲ್ಲ ತೆಗೆದುಕೊಳ್ಳುತ್ತಿರುತ್ತಾಳೆ. ದೂರದಲ್ಲಿದ್ದ ಮಗುವನ್ನು ಆಡಿಸುತ್ತಾಳೆ, ಏಕೆಂದರೆ ಅನಾಮಿಕಳ ಕೆಲಸ ಸುಲಭವಾಗಿ ಹೋಗುತ್ತದೆ. ಒಂದೇ ಕಡೆ ಕುಳಿತುಕೊಂಡು ಯಾವ ಕೆಲಸವಾದರೂ ಚಕಚಕ ಅಂತ ಮಾಡುತ್ತಿರುತ್ತಾಳೆ. ನನ್ನ ಕೈ ದೊಡ್ಡದಾಗಿ ಹೋಗಿದ್ದು ಅನಾಮಿಕಳಿಗೆ ನಿಜವಾಗಿಯೂ ವರವೇ ಅನಿಸುತ್ತದೆ. ನೆನಪಿಸಿಕೊಂಡು ಎಷ್ಟೋ ಸಂಭ್ರಮ ಪಡುತ್ತಾಳೆ. ಇನ್ನು ತನ್ನ ಗಂಡ ಬರುತ್ತಲೇ ವಿಷಯ ಹೇಳಬೇಕು ಅಂದುಕೊಳ್ಳುತ್ತಾಳೆ. ಇಷ್ಟರಲ್ಲಿ ಬೀದಿಯಲ್ಲಿ ತನ್ನ ಗಂಡ ಬರುವುದು ಕಾಣಿಸುತ್ತದೆ. ಇನ್ನು ಬೀದಿಯಲ್ಲಿದ್ದ ಅತ್ತೆ ಶಾರದಾ ಮಗ ರಮೇಶನ ಹತ್ತಿರ ಮಾತನಾಡುತ್ತಾ ಇರುತ್ತಾಳೆ. ಏನಾಯ್ತಮ್ಮ, ಇಲ್ಲಿ ಯಾಕೆ ಕೂತಿದ್ಯಾ? ಏನ್ ಹೇಳ್ಬೇಕು ಅಂತೀಯೋ? ನಿನ್ ಹೆಂಡತಿಯನ್ನು ನೋಡಿದ್ರೆ ನನಗೇಕೋ ಭಯವಾಗ್ತಾ ಇದೆ. ಅವಳಿಗೆ ದೆವ್ವ ಹಿಡ್ದ ಹಾಗಿದೆ ಕಣೋ. ನನ್ಗೇನೋ ಅನುಮಾನ ಬರ್ತಾ ಇದೆ. ಯಾಕಮ್ಮ ಹಾಗೆ ಅಂತಿದ್ಯಾ? ಏನಾಯ್ತು ಹೇಳು. ನಿನ್ ಹೆಂಡತಿ ಕೈ ಉದ್ದವಾಗಿ ಬದಲಾಗುತ್ತೋ? ನನಗ್ ಭಯವಾಯ್ತು, ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ. ಏನಮ್ಮ ನೀನ್ ಹೇಳೋದು? ಬಾ ಹೋಗಿ ನೋಡೋಣ. ನಾನು ಬರಲ್ಲಪ್ಪ ಮಗನೇ. ನೀನೇ ಬೇಕಂದ್ರೆ ಹೋಗಿ ನಿನ್ನ ಹೆಂಡತಿಗೆ ಹಸುವಿನ ಹಾಲು ಹಿಂಡು ಅಂತ ಹೇಳು. ಆ ಸಮಯದಲ್ಲಿ ಮರೆಯಲ್ಲಿ ನಿಂತು ನಿನ್ನ ಹೆಂಡತಿನ ಗಮನಿಸು. ಆಗ ಎಲ್ಲವೂ ನಿಂಗೆ ಅರ್ಥವಾಗುತ್ತೆ. ರಮೇಶ ಹಸುವನ್ನು ತಂದು ಮನೆ ಮುಂದೆ ಕಟ್ಟುತ್ತಾನೆ. ಅನಾಮಿಕಳ ಹತ್ತಿರ ಹಸುವಿನ ಹಾಲು ಹಿಂಡು ಅಂತ ಹೇಳುತ್ತಾನೆ. ಆ ನಂತರ ಕಿಟಕಿಯಿಂದ ತನ್ನ ಹೆಂಡತಿ ಅನಾಮಿಕಾ ಏನು ಮಾಡುತ್ತಿದ್ದಾಳೋ ಎಂದು ಗಮನಿಸುತ್ತಾನೆ. ರಮೇಶ್ ಶಾರದಾ ಊಹಿಸಿದ ಹಾಗೆ ಅನಾಮಿಕಾ ತನ್ನ ದೊಡ್ಡ ಕೈಯಿಂದ ಮನೆಯಿಂದ ಹೊರಗಿದ್ದ ಹಸುವಿನ ಹಾಲು ಕರೆಯುತ್ತಾಳೆ. ಆ ನಂತರ ಆ ಹಾಲನ್ನು ಆ ಕೈಯಿಂದಲೇ ಮನೆಯೊಳಗೆ ತೆಗೆದುಕೊಂಡು ಹೋಗಿ ಇಡುತ್ತಾಳೆ. ಅನಾಮಿಕಳನ್ನು ಹಾಗೆ ನೋಡಿದ ರಮೇಶನಿಗೆ ಕಾಲು ನಡುಗಿ ಹೋಗುತ್ತದೆ. ಭಯಪಡುತ್ತಾನೆ. ಓಡೋಡಿ ತನ್ನ ತಾಯಿ ಶಾರದಾ ಇರುವ ಜಾಗಕ್ಕೆ ಹೋಗುತ್ತಾನೆ. ಏನು ನೋಡಿದ್ಯೇನೋ? ನೋಡ್ದೆ ಅಮ್ಮ, ನನ್ ಕಾಲ್ ನೋಡು ಹೇಗೆ ನಡುಗ್ತಾ ಇದೆಯೋ. ಅವಳಿಗೆ ನಿಜಕ್ಕೂ ದೆವ್ವ ಹಿಡ್ದ ಹಾಗಿದೆ ಅಮ್ಮ. ಈಗ ಏನ್ ಮಾಡೋಣ? ರಮೇಶ ಶಾರದಾ ಇಬ್ಬರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಅನಾಮಿಕಾ ಅವರನ್ನು ಕರೆಯುತ್ತಾಳೆ. ಈ ಸಮಯದಲ್ಲಿ ಸ್ವಲ್ಪ ನೀರು ಕೊಡು ಎಂದು ಕೇಳುತ್ತಲೇ ಅನಾಮಿಕಾ ತನ್ನ ಉದ್ದನೆಯ ಕೈಯಿಂದ ನೀರನ್ನು ಕೊಡುತ್ತಾಳೆ. ಶಾರದಾ ರಮೇಶ್ ಇಬ್ಬರು ಟೆನ್ಷನ್ ಆಗುತ್ತಾರೆ. ಅವರಿಬ್ಬರು ಭಯಪಡುತ್ತಿರುವುದನ್ನು ಅನಾಮಿಕಾ ಗಮನಿಸುತ್ತಾಳೆ. ಅವರಿಬ್ಬರನ್ನು ಮನೆಯೊಳಗೆ ಕರೆಸಿ ನಡೆದ ವಿಷಯ ತಿಳಿಸುತ್ತಾಳೆ ಅನಾಮಿಕಾ. ಇನ್ನು ಶಾರದಾ ರಮೇಶ್ ಇಬ್ಬರು ಉಸಿರೆಳೆದುಕೊಳ್ಳುತ್ತಾರೆ. ಇಷ್ಟರಲ್ಲಿ ಊರಿನ ಜನ ತಂಡೋಪತಂಡವಾಗಿ ಓಡೋಡಿ ಹೋಗುತ್ತಿರುತ್ತಾರೆ. ಊರಿನ ಆಕಳುಗಳೆಲ್ಲ ಕೆರೆಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದೆ ಎಂದು ಎಲ್ಲರೂ ಅಳುತ್ತಾ ಅವುಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಓಡುತ್ತಿರುತ್ತಾರೆ. ಶಾರದಾ ರಮೇಶ್ ಅನಾಮಿಕಾ ಇವರು ಮೂವರು ಕೂಡ ಅಲ್ಲಿಗೆ ಹೋಗುತ್ತಾರೆ. ಇನ್ನು ಅನಾಮಿಕಾ ತನ್ನ ಉದ್ದನೆ ಕೈಯಿಂದ ಕೆರೆಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದ ಪಶುಗಳನ್ನು ಕಾಪಾಡುತ್ತಾಳೆ. ಇನ್ನು ಊರಿನಲ್ಲಿರುವ ಜನರೆಲ್ಲ ಅನಾಮಿಕಳನ್ನು ದೇವರ ಹಾಗೆಯೇ ನೋಡುತ್ತಾರೆ. ಶಾರದಾ ರಮೇಶ್ ಇಬ್ಬರು ಅನಾಮಿಕಳನ್ನು ನೋಡಿ ಎಷ್ಟೋ ಗರ್ವ ಪಡುತ್ತಾರೆ. ನಿಜವೇ ಅಮ್ಮ, ನಿನ್ನಂತಹ ಸೊಸೆ ಬರೋದು ನನಗೆ ಬಹಳ ದೊಡ್ಡ ವಿಷಯ. ನೀನು ಈ ದಿನ ಮಾಡಿದ ಕೆಲಸ ಮರೆಯಲಾರದ್ದು. ಅನಾಮಿಕಾ, ನನ್ಗೆಷ್ಟು ಸಂತೋಷವಾಗಿದೆ ಗೊತ್ತಾ? ನಿನ್ನ ಮಾಯಾ ಕೈಗಳ ಸಹಾಯದಿಂದ ಊರಿನ ಜನರ ಪಶುಗಳನ್ನು ಕಾಪಾಡಿದೆ. ಅದೆಲ್ಲದೆ ಇದ್ದಿದ್ದರೆ ಅವರು ಬದುಕ್ತಾ ಇದ್ರೋ ಇಲ್ಲವೋ ಪಾಪ. ಅದರಿಂದಲೇ ಎಲ್ಲರೂ ಸಂತೋಷದಿಂದಿದ್ದಾರೆ. ಅದನ್ನು ಕಾಪಾಡಿ ನೀನು ದೇವತೆಯಾಗಿ ಹೋದೆ. ಏನಂದ್ರೆ ನೀವು ಹಾಗೆ ಹೇಳಬೇಡಿ, ನನ್ಗೆ ನಾಚಿಕೆ ಆಗುತ್ತೆ. ಬನ್ನಿ, ನಿಮಗೆ ಒಳ್ಳೆ ಅಡುಗೆ ಮಾಡಿ ಊಟ ಹಾಕ್ತೀನಿ, ತಿನ್ನೋಣ ಬನ್ನಿ ಎನ್ನುತ್ತಾ ಅನಾಮಿಕಾ ರಮೇಶ್ ಇಬ್ಬರು ನಕ್ಕು ಬಿಡುತ್ತಾರೆ. ಇನ್ನು ಅನಾಮಿಕಾ ತನ್ನ ದೊಡ್ಡ ಕೈಯಿಂದ ಮಾಡಿದ ಸಹಾಯವನ್ನು ನೋಡಿ ಎಲ್ಲರೂ ಗರ್ವಪಡುತ್ತಾರೆ. ಇನ್ನು ಆ ದಿನದಿಂದ ಆ ಕುಟುಂಬದಲ್ಲಿ ಸಂತೋಷ ಮಾತ್ರವೇ ಇರುತ್ತದೆ.